ಹಲೋ, ನಮಸ್ಕಾರ ಎಲ್ಲರಿಗೂ. ಹಬ್ಬ ಎಲ್ಲ ಮುಗೀತು. ಹಬ್ಬದ ಊಟಕ್ಕೆ ಒಂದು ಐಟಮ್ ಮಿಸ್ ಆಗಿತ್ತು. ಹಾಗಾಗಿ ಬೇಜಾರು ಮಾಡ್ಕೊಂಡಿದ್ರು ನಮ್ಮಮ್ಮ. ಹಾಗಾಗಿ ಹಬ್ಬ ಮುಗಿದ ತಕ್ಷಣವೇ ಈ ಒಂದು ಐಟಮ್ನ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀವಿ ನಾವು. ಅದು ಯಾವ್ದು ಐಟಮ್ಸು ಮಿಸ್ ಆಗಿತ್ತು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ, ಇದೇ ಐಟಮ್ಸು ಯಾವ್ದು ಮಿಸ್ ಆಗಿತ್ತು ಅಂದರೆ ಇದೇ ಹಪ್ಳನೇ ಮಿಸ್ ಆಗಿತ್ತು. ಸೊ ಹಾಗಾಗಿ ನಮ್ಮಮ್ಮ ಬೆಳಗ್ಗೆನೇ ಮಾಡೋಣ ಅಂತ ಹೇಳಿ ಶುರು ಮಾಡಿಕೊಂಡ್ರು. ಇದಕ್ಕೇನೇನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಾ ಬರ್ತೀನಿ ನೋಡಿ. ಒಂದು ಬೌಲಿಗೆ ಉಪ್ಪು, ಸೋಡಾ ಪುಡಿ, ಜೀರಿಗೆ, ಖಾರದ ಪುಡಿನ ತೊಗೊಂಡಿದ್ದೀವಿ. ಅದನ್ನು ಎಲ್ಲದೂ ಒಟ್ಟಿಗೆ ಸೇರಿಸಿ ಹಾಕ್ಕೊಡ್ಬೇಕಾಗುತ್ತೆ. ಮತ್ತು ಇದು ನೆಕ್ಸ್ಟ್ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಅಮ್ಮ ರುಬ್ಬಿಟ್ಕೊಂಡಿದ್ದಾರೆ ಒಂದು ಜಾರಲ್ಲಿ. ಈ ಹಪ್ಳಕ್ಕೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಬಾಕೋದ್ರಿಂದ ಸೂಪರಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಸಾಫ್ಟಾಗೂ ಬರುತ್ತೆ ಅಂತೇಳಿ ರುಬ್ಬಾಕಿದ್ದಾರೆ. ಸರಿ, ಹಪ್ಳ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಒಲೆ ಹಚ್ಬಿಟ್ಟು ಒಂದು ತಪ್ಪಲೆ ಇಟ್ಬಿಟ್ಟು 4 ಚೊಂಬು ನೀರು ಒಯ್ದಿದ್ದಾರೆ. ಅದಕ್ಕೆ ಇವತ್ತು 4 ಸೇರಿಂದು ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ನಾವು. ಪ್ರತಿ ಸಲ ಮಾಡುವಾಗ್ಲೂ ಸ್ಟವ್ ಮೇಲೇ ಹಪ್ಳ ಮಾಡ್ತಾಯಿದ್ದು. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಲೆ ಮೇಲೆ ತಿರುವಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಈ ಸಲ ಈಚೆ ಬಂದುಬಿಟ್ಟು ಒಲೆ ಹೂಡ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ನೀರು ಚೆನ್ನಾಗಿ ಕಾದ್ಮೇಲೆ ನಾನು ಆವಾಗಲೇ ತೋರಿಸೋದ್ನಲ್ಲ, ಉಪ್ಪು, ಖಾರ, ಜೀರಿಗೆ, ಸೋಡಾ ಹಾಕ್ಬಿಟ್ರು. ಅದು ಚೆನ್ನಾಗಿ ಮಳ್ಳಿ ಆದಮೇಲೆ ಇವಾಗ ಕೊಟ್ರೆ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಯಾಕಂದರೆ ಮುದ್ದೆ ಗಂಟು ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ಮುದ್ದೆ ಮಾಡ್ತೀವೋ ಅದೇ ಥರನೇ ಇದು ಹಪ್ಳ ಮಾಡೋದು ಕೂಡ. ಈ ಥರ ಚೆನ್ನಾಗಿ ಹಿಟ್ಟನ್ನ ಕಾಲಿಸ್ಬಿಟ್ಟು ಕೊಟ್ರೆ ಮಾಡಿ ಒಯ್ಯೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮುದ್ದೆನೂ. ಆಮೇಲೆ ಗಂಟು ಇರೋದಿಲ್ಲ. ಮತ್ತು ನೋಡಿ, ಅದು ಚೆನ್ನಾಗಿ ಕಾದ್ಮೇಲೆ ಒಯ್ತಾ ಇದ್ದಾರೆ ಅಮ್ಮ. ಇದು ಏನಿಲ್ಲ ಫ್ರೆಂಡ್ಸ್, ಈಸಿ ಇರುತ್ತೆ. ಡೈಲಿ ನಾವು ಯಾವ ರೀತಿ ಮನೇಲಿ ಮುದ್ದೆ ಮಾಡ್ತೀವೋ ಅದೇ ರೀತಿಯೇ ಸಹ ನೀರಿಟ್ಬಿಟ್ಟು ಇದಕ್ಕೆ ಉಪ್ಪು, ಖಾರ, ಜೀರಿಗೆ, ಸೋಡಾ ಮತ್ತು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಹಾಕಿದ್ದಾರೆ ಫ್ರೆಂಡ್ಸ್. ನಾನು ಮರ್ತ್ಬಿಟ್ಟಿದ್ದೆ ಹೇಳೋದು, ಅದನ್ನೂ ಹಾಕಿದ್ದಾರೆ. ಮತ್ತು ನೋಡಿ, ಇಲ್ಲಿ ಇದನ್ನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಸಹ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ಹಸಿಟ್ಟು ಒಯ್ತಾರೆ ಅಮ್ಮ. ಮತ್ತು ಹಸಿಟ್ಟನ್ನು ಕೂಡ ಅಷ್ಟೇ, ಜಾಸ್ತಿನೂ ಒಯ್ಯೋಂಗಿಲ್ಲ, ಕಡಿಮೆನೂ ಒಯ್ಯೋಂಗಿಲ್ಲ. ಒಂದು ಅದಕ್ಕೆ ಇರಬೇಕಾಗುತ್ತೆ. ತುಂಬ ಗಟ್ಟಿ ಆದ್ರೂ ಒತ್ತಕ್ಕಾಗೋದಿಲ್ಲ, ತುಂಬ ತೆಳ್ಳಗಾದ್ರೂ ಒತ್ತಕ್ಕಾಗೋದಿಲ್ಲ. ನೀಟಾಗಿ ನೋಡ್ಕೊಂಡು ಒಂದು ಲೆವೆಲ್ಲಿಗೆ ಇರಬೇಕಾಗುತ್ತೆ. ಹಸಿಟ್ಟು ಎಷ್ಟು ಒಯ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಪ್ಳದ ಮುದ್ದೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಇಲ್ಲಿ ಮತ್ತೆ ನಿಧಾನಕ್ಕೆ ಉರಿಸ್ಬೇಕಾಗುತ್ತೆ. ಮುದ್ದೆ ಸೀದೋಗ್ಬಿಡುತ್ತೆ ಬೇಗ ಬೇಗ ಉರಿ ಇಟ್ಟರೆ. ಹಾಗಾಗಿ ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಈ ಸಲ ಕಂಫರ್ಟಬಲ್ಲಾಗಿ ಮಾಡ್ತಾಯಿದ್ದಾರೆ ಅಮ್ಮ. ಇನ್ನು ನಾವು ಈ ಹಪ್ಳ ಮುದ್ದೆಗೆ ಹಿಂಗು ಏನು ಸೇರಿಸ್ತಾ ಇಲ್ಲ, ಹಿಂಗೆಲ್ಲ ಸೇರಿಸೋದಿಲ್ಲ ನಮ್ಮಮ್ಮ, ಹಂಗೇ ಮಾಡ್ತಾಯಿದ್ದಾರೆ. ಇನ್ನು ಇಷ್ಟೆಲ್ಲ ಮಾಡುವಾಗ ಒಂದು 12 ಆಗ್ತಾ ಬಂದಿತ್ತು. ಲೇಟಾಗಿ ಆಗೋಗಿತ್ತು ಇವತ್ತು. ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆದರೆ ಸ್ವಲ್ಪ ಲೈಟಾಗಿ ಮೋಡ ಥರ ಆಗೋಗಿತ್ತು. ಹಾಗಾಗಿ ನಾವು ಮತ್ತು ಚಿನ್ನಮ್ಮನ್ನ ಮಲಗಿಸಿ ಬರೋ ಹೊತ್ತಿಗೆ ಲೇಟ್ ಆಗಿಬಿಡ್ತು. ಅವರು ಲೇಟಾಗಿ ಮಲ್ಕೊಂಡ್ರು ಇವತ್ತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಹೆಂಗೆ ಕುದೀತೈತೆ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ಕುದ್ದು ಬೇಯಬೇಕು. ಆವಾಗಲೇ, ಇಲ್ಲಾಂದರೆ ಹಸಸಗ್ಲು ಥರ ಆಗೋಗ್ಬಿಡುತ್ತೆ ಮುದ್ದೆ. ಚೆನ್ನಾಗಿ ಬೇಯಿಸಿದ್ರೆ ಒಂಥರ ಘಮ ಬರುತ್ತೆ. ಹಾಗಾಗಿ ಮುದ್ದೆ ಬೆಂದ ಮೇಲೆ ಎಲ್ಲ ತಿರುಗಬೇಕಾಗುತ್ತೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತಿರುವುದಕ್ಕೆ ಅಮ್ಮ. ಇನ್ನು ನಾವಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀವಿ ಹಪ್ಳ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಹಿಟ್ಟು ಮಾಡಿಸ್ಕೊಂಬಂದು ಅದನ್ನು ನಾವು ಇಲ್ಲಿ ಹಪ್ಳ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ನೀವು ಏನಾದರೂ ಹಪ್ಳ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರೆ ರೇಷನ್ ಅಕ್ಕಿ, ಇಲ್ಲಾಂದ್ರೆ ಹಳೆ ರೇಷನ್ ಅಕ್ಕಿ ಇರ್ತಾವಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಹಪ್ಳ ಬರ್ತವೆ ಮತ್ತು ಉಬ್ಬಿ ಕೂಡ ಬರ್ತವೆ ಈ ರೀತಿ ಮಾಡೋದ್ರಿಂದ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಮುದ್ದೆ ಎಲ್ಲ ಅದಕ್ಕೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಅಮ್ಮ ತಿರುತ್ತಾ ಇದ್ದಾರೆ. ಚೆನ್ನಾಗಿ ಗಂಟಿಲ್ದಿರ ಸೆಣ್ಕೋಬೇಕಾಗುತ್ತೆ. ಇದನ್ನ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಇದನ್ನು ನಾವು ಒಲೆ ಮೇಲೇ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು, ಈ ರೀತಿ ಕವೆಗಡ್ಡೆ ಹಾಕ್ಕೊಂಬಿಟ್ಟು ಕಾಲಲ್ಲಿ ಮೆಟ್ಕೊಂಡು ಈ ರೀತಿ ಸೆಣಿಬೇಕಾಗುತ್ತೆ. ಇನ್ನು ಈ ರೀತಿ ಕವೆಗಡ್ಡೆ ಇಟ್ಕೊಂಡು ಮುದ್ದೆ ಮಾಡೋದೆಲ್ಲ ಹಳ್ಳಿ ಕಡೆಗಿರೋಕೆ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಬೆಂಗಳೂರು ಕಡೆ ಎಲ್ಲ ಈ ಥರ ಕವೆಗಡ್ಡೆಗಳಿಲ್ಲ. ಇವಾಗ ಏನಿದ್ರು ತಟ್ಟೆ ಪ್ಲೇಟ್ಗಳಲ್ಲೇ ಮುದ್ದೆ ಮಾಡಿ ನಡಿ ಅಂತಾರೆ. ಈ ಥರ ನಾವು ಹಳ್ಳಿಗಳಲ್ಲಿ ಯಾವಾಗ್ಲೂ ಇದೇ ಥರನೇ ಮಾಡೋದು. ಈ ಸಲ ನಾನು ಅಮ್ಮ ಇಬ್ಬರೇ ಇದ್ದಿದ್ದು. ಪಾಪು ಅದು ಇಟ್ಕೊಂಡು ಮಾಡಿದ್ದು ನಮಗಂತೂ ಹೆಂಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಒಂದು ಟೆನ್ಷನ್ ಇತ್ತು. ಅವರು ಮಲ್ಕೊಂಡಿದ್ರು. ಹಪ್ಳ ಮಾಡೋವರೆಗೂ ಮಲ್ಕೊಳ್ಳಿ ಅಂತ ಅಂದ್ಕೊಂಡ್ವಿ ನಾವು. ಬಟ್ ಅವರು ಹಪ್ಳ ಮಾಡೋರು ಎಷ್ಟೊತ್ತವರೆಗೂ ಮಲ್ಕೊತಾರೆ ಅಂತ ನಮಗೂ ಗೊತ್ತಾಗಿರಲಿಲ್ಲ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ನೋಡಿ, ಚೆನ್ನಾಗಿ ಈ ಥರ ಸೆಣ್ಕೋಬೇಕಾಗುತ್ತೆ ಮುದ್ದೆನ ಗಂಟಿಲ್ದಿರ. ಗಂಟು ಬಂದರೆ ಹಪ್ಳದ್ದು ಮಧ್ಯೆ ಸೇರ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಆಗೋದಿಲ್ಲ ಹಪ್ಳ. ಹಾಗಾಗಿನೇ ಹಿಂಗೆ ನಮ್ಮಮ್ಮ ಚೆನ್ನಾಗಿ ತಿರುಗುತ್ತಾ ಇದ್ದಾರೆ ಹಪ್ಳ ಮುದ್ದೆನ.
ಇನ್ನು ಹಪ್ಳ ಮಾಡೋದಕ್ಕೆ ನಾವು 4 ಜನನ ಕರೆಯೋಣ ಯಾರನ್ನಾದರೂ ಅಂತ ಅಂದ್ಕೊಂಡ್ವಿ. ಇನ್ನು ಚಿನ್ನಮ್ಮಂಗೆ ಮಲ್ಕಿದ್ದಾಗ ಸೌಂಡ್ ಮಾಡಿದ್ರೆ ಎದ್ದೇ ಬಿಡ್ತಾರೆ. ಜನಗಳಿಗೆ ಮಾತಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಕರೆದ ಮೇಲೆ. ಹಾಗಾಗಿ ಅದ್ರ ತೊಂದರೆನೇ ಬೇಡ ಅಂತ ಹೇಳ್ಬಿಟ್ಟು ಏನು ಕರೆಯೋಕ್ಕೆ ಹೋಗಲಿಲ್ಲ ನಾವು. ಹಾಗಾಗಿನೇ ನಾನು ನಮ್ಮಮ್ಮ ಇಬ್ಬರೇ ಕೂತ್ಕೊಂಡು ಹಪ್ಳ ಮಾಡ್ತಿದ್ದೀವಿ. ಇನ್ನು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇಲ್ಲಿ ಅಮ್ಮ ಕೂತ್ಕೊಂಡು ಸೆಣಿತಾ ಇದ್ದಾರೆ ಮುದ್ದೆನ. ಈ ರೀತಿ ಚೆನ್ನಾಗಿ ಗಂಟಿಲ್ದಿರ ಒಂದು ಅದಕ್ಕೆ ಬಂದೈತೆ ಮುದ್ದೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಮತ್ತು ಹಪ್ಳನೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಹಪ್ಳದ ಮುದ್ದೆನೂ ಕೂಡ. ಇನ್ನು ನಾವು ಚಿಕ್ಕವರಿರುವಾಗ ನಮ್ಮಮ್ಮ ಹಪ್ಳ ಮಾಡಬೇಕು ಅಂತ ಇಟ್ಕೊಂಡ್ರೆ ನಮ್ಮ ಕ್ಲಾಸ್ಮೇಟ್ಸ್ ನಮ್ಮ ವಠಾರದಲ್ಲೇ ಇದ್ದ ಒಂದು 10-15 ಜನ ಮಕ್ಕಳೆಲ್ಲ ತುಂಬ್ಕೊಂಡ್ಬರ್ತಾಯಿದ್ವಿ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ಮತ್ತು ಅವ್ರನ್ನ ಸುಧಾರಿಸೋದೇ ಆಗ್ತಾಯಿತ್ತು. ಇವಾಗ ನೋಡಿ ಯಾರೂ ಇಲ್ಲ, ನಾನು ನಮ್ಮಮ್ಮ ಇಬ್ಬರೇ ಮಾಡ್ತಾಯಿದ್ದೀವಿ ಹಪ್ಳನ. ಅದು ನಮ್ಮಮ್ಮ ಆಗುತ್ತೋ ಇಲ್ವೋ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಡೌಟಲ್ಲೇ ಸ್ಟಾರ್ಟ್ ಮಾಡಿದ್ರು. ಆಗುತ್ತೋ ಇಲ್ವೋ ಅಂತೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟು 4 ಸೇರ್ದ ಹಪ್ಳ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮಗೆ ಮಾಡೋದೇನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಪ್ಳ ಮುದ್ದೆ ಮಾಡ್ಕೊಂಬಿಟ್ವಿ. ನಮಗಿದ್ದಿದ್ದು ಒಂದೇ ಭಯ, ಚಿನ್ನಮ್ಮ ಮಲಗಿದ್ದವ್ರು ಎದ್ರು ಅಂತೂ ಹಪ್ಳ ಒತ್ತಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲೂ ಇವತ್ತೊಂದು ಸ್ವಲ್ಪ ಬಿಸಿಲು ಬೇರೆ ಕಡಿಮೆ ಇತ್ತು. ಒಣಗುತ್ತೋ ಇಲ್ವೋ, ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೇನೋ ಅಂತೇಳಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಲೈಟಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಮುದ್ದೆ ಒತ್ತಿ ಆ ಥರ ಮಾಡ್ಕೊಳೋ ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಬಂದಿದ್ದರಿಂದ ನಮಗೂ ಸ್ವಲ್ಪ ಖುಷಿ ಆಯಿತು. ಇನ್ನು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಮುದ್ದೆ ಎಲ್ಲ ಚೆನ್ನಾಗಿ ಗಂಟಿಲ್ದಂಗೆ ಸೆಣ್ದಾದ್ಮೇಲೆ ನೋಡಿ ಇಷ್ಟಿಷ್ಟೇ ತಗೊಂಡು ಮುದ್ದೆನ ಉಂಡೆವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಮುದ್ದೆ ಚೆಂಡು ಕಟ್ತೀವಲ್ಲ ಆ ಥರನೇ ಕಟ್ಕೋಬೇಕಾಗುತ್ತೆ, ಸ್ವಲ್ಪನೇ. ಇನ್ನು ಒಂದೊಂದೇ ಚೆಂಡು ಮುದ್ದೆನ ತಗೊಂಡು ಈ ಥರ ಸೆಣ್ಕೊಂಡು ಕಟ್ಕೊಂಡಾದ್ಮೇಲೆ ಈ ತಪ್ಪಲಿ ಬಾಯಿನ ಬಿಗ್ಗೆಗೆ ಮುಚ್ಚಿಕ್ಬೇಕಾಗುತ್ತೆ. ಯಾಕಂದರೆ ಈ ಬಿಸಿ ಆರಿದ್ರೆ ಮತ್ತು ಅದನ್ನು ಉಂಡೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಬಿಗ್ಗೆ ಮುಚ್ಚಿಟ್ಬಿಟ್ಟು ಎಷ್ಟು ತಗೊಂಡಿರ್ತೀವೋ ಅದನ್ನು ಮತ್ತೆ ಸೆಣ್ಕೊಂಡ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಹಪ್ಳ ಒತ್ತೋದಕ್ಕೆ. ಇನ್ನು ಈ ಹಪ್ಳ ಮಾಡೋದಕ್ಕಂತೂ ತುಂಬಾ ಟೈಮ್ ಬೇಕಾಗುತ್ತೆ. ಹಪ್ಳ ಈ ಥರ ಸೆಣ್ಕೊಂಡಾದ್ಮೇಲೆ ಉಂಡೆ ಮಾಡಬೇಕಾಗುತ್ತೆ. ಇನ್ನು ಈ ಹಪ್ಳಗಳು ಮಾಡೋದಕ್ಕೆ ಸ್ವಲ್ಪ ಕವರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಎಣ್ಣೆ ಹಚ್ಬೇಕಾಗುತ್ತೆ. ನಾವಿಲ್ಲಿ ಎಣ್ಣೆ ಅಂದರೆ ಹರಳೆಣ್ಣೆ ತಗೊಂಡಿತ್ತು ನಮ್ಮಮ್ಮ, ಯಾಕಂದರೆ ಅಂಟಲ್ವಂತೆ ಹಪ್ಳಕ್ಕೆ. ಹಪ್ಳ ಹಾಕುವಾಗ ನಮಗೆ ಈಸಿಯಾಗಿ ಚಾಪೆ ಮೇಲೆ ಬರ್ತವೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ 2 ಸೈಡಲ್ಲಿ ಕವರ್ಗಳಿಗೆ ಎಣ್ಣೆ ಹಚ್ಚಬೇಕಾಗುತ್ತೆ. ನಮ್ಮ ಹತ್ರ ಕವರ್ಗಳು ಸ್ವಲ್ಪ ಕಲೆಕ್ಟ್ ಇತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಇರೋದ್ರಲ್ಲೇ ನಾವು ಹಪ್ಳ ಮಾಡಿದ್ವಿ. ನಾವು 10 ಸೇರೋ ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದು 3 ದಿನ ಆಯಿತು ಹಪ್ಳ ಮಾಡೋ ಅಷ್ಟೊತ್ತಿಗೆ. ಇನ್ನು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ನಾವೇನು ಮನೆ ಹಪ್ಳ ಬಳಸೋದಿಲ್ಲ, ಅಂಗಡಿಯಿಂದ ತೊಗೊಂಬರ್ತಾರೆ. ನಮ್ಮ ಮನೆಗೆ ಯಾವುದು ಹಪ್ಳ ಬೇಕು ಅಂತ ಹೇಳ್ಬಿಟ್ಟು ಅಡುಗೆ ಭಟ್ರ ಹತ್ರ ಬರ್ಸ್ಕೊಂಡು ಹೋಗಿ. ಇವಾಗ ಮಾಡ್ತಾ ಇರೋದು ಹಪ್ಳ ಮನೆ ಆರಕ್ಕೆ ಮಾತ್ರನೇ. ಇವನ್ನ ಅಚ್ಚುಕಟ್ಟಾಗಿ ಒಂದು ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ಒಂದು ಡಬ್ದಾಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ಬರ್ತವೆ, ಇಲ್ಲ ಒಂದು ವರ್ಷದಿಂದ 2 ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು ಚೆನ್ನಾಗಿ ಇಟ್ಕೊಂಡ್ರೆ. ಇನ್ನು ಈ ಅಕ್ಕಿ ಹಪ್ಪಳವು ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಜನಪ್ರಿಯ ತಿಂಡಿಯಾಗಿದ್ದು ಊಟದ ಜೊತೆಗೆ ಅತ್ಯುತ್ತಮವಾದ ಸೈಡ್ ಡಿಶ್ ಆಗಿರುತ್ತದೆ ಇದು. ಇನ್ನು ಈ ಹಪ್ಳನ ಹಬ್ಬಗಳು, ಫಂಕ್ಷನ್ಗಳು, ಮದುವೆಗಳು, ಎಲ್ಲ ಥರದ ಫಂಕ್ಷನ್ಗಳಿಗೂ ಈ ಹಪ್ಳ ಬೇಕೇ ಬೇಕಾಗುತ್ತದೆ. ಇದೊಂದು ಹಪ್ಳ ಇಲ್ಲ ಅಂತ ಅಂದರೆ ಆ ಊಟನೇ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಎಲ್ಲ ಕಡೆಯೂ ಮಾಡ್ತಾರೆ. ಕೆಲವೊಬ್ಬರು ಅಂಗಡಿಯಿಂದನೇ ತಂದ್ಕೊಂಡ್ಬಿಡ್ತಾರೆ, ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲಪ್ಪ ಅಂತ ಅನ್ನೋರು. ಹಾಗಾಗಿ ನಾವು ಕೂಡ ಈ ಸಲ ಮಾಡಿದ್ವಿ. ನಾನು ಈ ಸಲ ಹಬ್ಬಕ್ಕೆ ಹೋದಾಗ ಜೊತೆಯಲ್ಲಿ ಅಮ್ಮ ಇದ್ದರು ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ವಿ ಹಪ್ಳನ. ಇನ್ನು ಅಮ್ಮ ಹಪ್ಳದ ಕವರೆಲ್ಲ ಒರೆಸಿ ಕೊಟ್ಟಾದಮೇಲೆ ಉಂಡೆ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂತು. ನಾವು ಕೂಡ ಹಪ್ಳದ ಮಿಷಿನ್ ತೊಗೊಂಬಂದ್ಬಿಟ್ಟು ಹಪ್ಳದ ಮಿಷಿನ್ನ ನೀಟಾಗಿ ಒರೆಸ್ಕೋಬೇಕಾಗುತ್ತದೆ. ಏನಾದರೂ ಅಂಟಿದ್ರೂ ಕೂಡ ಅದನ್ನು ಒತ್ತುವಾಗ ಸರಿ ಬರೋದಿಲ್ಲ ಹಪ್ಳ. ಹಾಗಾಗಿ ನೀಟಾಗಿ ಹಪ್ಳದ ಮಿಷಿನ್ ಒರೆಸ್ಕೊಂಬಿಟ್ಟು ಇನ್ನು ಅರ್ಧ ಕವರ್ಗೆ ಎಣ್ಣೆ ಹಚ್ಚಿತ್ತು. ಆಮೇಲೆ ನಾನು ಸ್ವಲ್ಪ ಕವರ್ಗಳಿಗೆ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅದನ್ನು 2 ಸೈಡ್ ನೀಟಾಗಿ ಎಣ್ಣೆ ಹಚ್ಚೋದ್ರಿಂದ ಹಪ್ಳನೂ ಕೂಡ ನೀಟಾಗಿ ಬರ್ತವೆ. ಹಾಗಾಗಿ ಮತ್ತು ಹಪ್ಳ ಒಣಗಾಕುವಾಗ್ಲೂ ನಮಗೇನು ಅಂಟ್ಕೊಳೋದು, ಹರಿದೋಗೋದು ಆ ಥರದ್ದೇನು ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಇನ್ನು ಮಿಕ್ಕಿದ ಕವರ್ಗಳಿಗೆ ಎಣ್ಣೆ ಹಚ್ಕೊಂಡು ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇನ್ನು ಹಪ್ಳ ಒತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ 1:30 ಆಗ್ತಾ ಬಂದಿತ್ತು. ಹಾಗಾಗಿ ಅಮ್ಮ ಉಂಡೆಗಳು ಮಾಡಿಕ್ಕಿದ್ರು, 1-2 ಮುದ್ದೆದು. ನಾನು ಒತ್ತಿ ಕೊಡ್ತಾಯಿದ್ದೆ. ಅಮ್ಮ ತಗೊಂಡೋಗಿ ಒಣಗಾಕೋದು, ಮತ್ತು ಮುದ್ದೆ ಸೆಣ್ದ್ಬಿಟ್ಟು ಮುದ್ದೆನ ಉಂಡೆ ಮಾಡಿಕೊಡೋದು, ಆ ಥರ ಮಾಡ್ತಾಯಿದ್ವಿ ಇಬ್ಬರೇ. ಹಾಗಾಗಿ ನಾವು ತುಂಬಾ ಸಾಕಾಗೋದಂಗೆ ಆಗ್ಬಿಡ್ತು ಹಪ್ಳ ಮಾಡೋ ಅಷ್ಟೊತ್ತಿಗೆ.
ಇನ್ನು ನಾವು ಹಪ್ಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ 1:30 ಆದಿದ್ದರಿಂದ ಸ್ವಲ್ಪ ಬಿಸಿಲಿತ್ತು, ಅಷ್ಟೇ ಜಾಸ್ತಿ ಇರಲಿಲ್ಲ. ಆಮೇಲೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು. ಅಂದರೆ ನಮ್ಮನೆ ರೋಡ್ ಸೈಡಲ್ಲೇ ಇರೋದ್ರಿಂದ ತುಂಬ ಗಾಳಿ ಬರ್ತಾಯಿತ್ತು. ಮತ್ತು ಮಣ್ಣು ಗಾಡಿಗಳು ಓಡಾಡ್ತಿದ್ದು ಮಣ್ಣೆಲ್ಲ ಧೂಳು ಬರ್ತಾಯಿತ್ತು. ಹಾಗಾಗಿ ನಮ್ಮಮ್ಮ ಸೀರೆ ಅದೆಲ್ಲ ಕಟ್ಟಿ ನೀಟಾಗಿ ಹಪ್ಳಕ್ಕೆಲ್ಲ ಧೂಳು ಬರ್ದಿರೋ ಥರ ಮಾಡಿದರು. ಹಂಗಾದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಈ ಸಲ ಹಪ್ಳ ಮಾಡಿದ್ದಾಯಿತು. ಮತ್ತು ಹಪ್ಳ ಮಾಡುವಾಗ ಮಾಡಿಬಿಡ್ಬೋದು, ಏನು ಮಾಡೋಕ್ಕಾಗಲ್ವಾ ಅಂತೇಳಿ ಹೇಳ್ತಾ ಇದ್ದೆ ನಾನು. ಇಷ್ಟೆಲ್ಲ ಪ್ರೊಸೀಜರ್ ನೋಡಿದ ಮೇಲೆ ತುಂಬಾ ಕಷ್ಟ ಅನ್ನಿಸ್ತು. ಆದ್ರೂ ಬಿಡ್ದಿರ ನಾವು ಬೇಗ ಬೇಗ ಮಾಡಿಕೊಡು ಅಂತ ಹೇಳಿಬಿಟ್ರು. ನಮ್ಮಮ್ಮ ಕುಂಡಿಸ್ಕೊಂಡಿದ್ರು, ನೀನೇ ಅಲ್ವಾ ಹೇಳಿದ್ದು ಹಪ್ಳ ಮಾಡೋಣ ಅಂತ ಹೇಳಿಬಿಟ್ಟು ಅಂತ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮಮ್ಮ ಇವಾಗ ನಾನು ಒತ್ಕೊಟ್ಟಿದ್ದು ಹಪ್ಳ ತೊಗೊಂಬಂದು ಒಣಗಕ್ಕೆ ಬಂದಿದ್ದಾರೆ. ಅದು ಸೀರೆ ಎಲ್ಲ ಯಾಕೆ ಆ ಥರ ಕಟ್ಟಿದ್ದಾರೆ ಅಂದರೆ ಅದೇ ಹೇಳೋದ್ನೆಲ್ಲ ಧೂಳು ಬರಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಕಟ್ಟಿದ್ದಾರೆ. ಆಮೇಲೆ ನಾಯಿಗಳು ತುಂಬ ಓಡಾಡ್ತಿದ್ವು ನಮ್ಮ ಮನೆ ಹತ್ರ, ಹಂಗಾಗಿ ನಾಯಿಗಳೆಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕಟ್ಟಿದ್ದಾರೆ. ನಾವು ಒಳಗಡೆ ಹಪ್ಳ ಮಾಡಿಕೊಂಡು ಕೂತ್ಕೊಂಡ್ರೆ ಇದು ನಾಯಿಗಳೆಲ್ಲ ಬಂದು ತುಳ್ದಾಕ್ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇರೋಷ್ಟು ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಹಪ್ಳ ಒಣಗಾಕ್ತಾ ಇದ್ದಾರೆ ನಮ್ಮಮ್ಮ. ಈ ಸಲ ಹಪ್ಳದ್ದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಕಡಿಮೆ ಮಾಡೋರಿಗೆ ಏನು ತೊಂದರೆ ಇರೋದಿಲ್ಲ, ಒಂದಿನಕ್ಕೆಲ್ಲ ಮಾಡ್ಕೊಳ್ಬೋದು, ಏನು ಆರಾಮ್ಸೆ ಇರುತ್ತೆ. ಆಮೇಲೆ ಜನಗಳು ಇರಬೇಕಾಗುತ್ತೆ. ನಾವು ಹೇಳೋದ್ನೆಲ್ಲ ಚಿನ್ನಮ್ಮಂಗೋಸ್ಕರ ನಾವು ಯಾರನ್ನೂ ಕರೀಲೇ ಇಲ್ಲ, ಚಿನ್ನಮ್ಮಂಗೆ ಗಲಾಟೆ ಮಾಡೋಂಗೇ ಇಲ್ಲ. ಹಾಗಾಗಿ ನಾನು ನಮ್ಮಮ್ಮ ಇಬ್ಬರೇ ಆಗಿದ್ದರಿಂದ ನಮಗೆ ಸ್ವಲ್ಪ ಹೆವಿ ಅನ್ನಿಸ್ತು, ಬಿಟ್ಟರೆ ಇನ್ನೇನು ತೊಂದರೆ ಆಗಲಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಹಪ್ಳಗಳು. ಆಮೇಲೆ ಕವರಿಗೆ ಎಣ್ಣೆ ಹಚ್ಚಿರೋದ್ರಿಂದ ನೋಡಿ ಈ ಥರ ಬರ್ತವೆ ಹಪ್ಳಗಳು. ಒಣಗಾಕೋದಕ್ಕೂ ಏನು ತೊಂದರೆ ಆಗೋದಿಲ್ಲ. ಇನ್ನು ಹಪ್ಳ ಮಾಡುವಾಗಂತೂ ತುಂಬಾ ಬಿಸಿಲು ಬೇಕಾಗುತ್ತೆ. ನೀಟಾಗಿ ಒಣಗಿಸ್ಬಿಟ್ಟು ಮೇಂಟೈನ್ ಮಾಡಿದ್ರಂತೂ ಹಪ್ಳ 1 2 ಆರಾಮಾಗಿ ಇಟ್ಕೋಬೋದು. ಹಪ್ಳಗಳನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ವಿ ಅಂತ ಅಂದರೆ ನಾವು ಬೇಕಾದಾಗ ಯೂಸ್ ಮಾಡ್ತಾ ಇದ್ದರೆ ಮತ್ತು ಯೂಸ್ ತಗೊಂಡ್ಬಿಟ್ಟು ನೀಟಾಗಿ ಬಾಯಿ ಮುಚ್ಚಿ ಇಟ್ಬಿಟ್ರೆ ಕಂಟೈನರ್ಸ್ನ ತುಂಬ ಚೆನ್ನಾಗಿ ಇರ್ತವೆ. ಹಪ್ಳಗಳು ಕೂಡ ಸಹ ಉಳ್ಟೋಗ್ತವೆ ಅಂತ ಕೆಲವರು ಹೇಳ್ತಾರೆ. ಏನೂ ಆ ಥರ ಆಗೋದಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್, ಇನ್ನೇನು ಆಗೋದಿಲ್ಲ ಈ ಹಪ್ಳದಲ್ಲಿ. ಇನ್ನು ಹಪ್ಳ ಒತ್ತಕ್ಕೆ ನನಗೆ ಉಂಡೆಗಳು ಖಾಲಿ ಆಗಿಬಿಟ್ಟಿದ್ವು. ಮತ್ತು ಅಮ್ಮ ಒಣಗಾಕಿ ಬಂದು ಮತ್ತೆ ಆ ಮುದ್ದೆ ಸೆಣ್ಕೊತಾ ಇದ್ದಾರೆ ನೋಡಿ. ಇನ್ನೂ ಎಷ್ಟು ಬಿಸಿ ಐತೆ, ನೀಟಾಗಿ ಈ ಥರ ಸೆಣದ್ಬಿಟ್ಟು ಎಷ್ಟು ಬೇಕಷ್ಟು ತಗೊಂಡು ಉಂಡೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮುಚ್ಚಿಟ್ಬಿಟ್ರೆ ನಾವು ಅದು ಬಿಸಿಯಾಗಿ ಇರುತ್ತೆ ಮುದ್ದೆ, ನಾವು ಎಷ್ಟೊತ್ತವರೆಗೂ ಹಪ್ಳ ಮಾಡಿದ್ರು ಕೂಡ. ಅದಕ್ಕೆ ನಾವು ನೀಟಾಗಿ ಮುಚ್ಚಿ ಇಟ್ಟಿದ್ವಿ ನೋಡಿ. ಇವಾಗ ಮತ್ತೆ ನೆಕ್ಸ್ಟು 2 ಮುದ್ದೆ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ನೀಟಾಗಿ ಸೆಣಿತಾ ಇದ್ದಾರೆ. ಸೆಣದ್ಬಿಟ್ಟು ಮತ್ತೆ ಉಂಡೆ ಮಾಡಿಕೊಡ್ತಾರೆ. ಅದಾದಮೇಲೆ ಮತ್ತೆ ನಾನು ಅದೇ ಪ್ರೊಸೀಜರು, ಮತ್ತೆ ಒತ್ತಬೇಕು ಮತ್ತು ಒಣಗಾಕಿಸ್ಬೇಕು. ಆ ಥರ ನೋಡಿ, ಈ ಥರ ಎಲ್ಲ ಗಂಟಿಲ್ದಿರ ನೋಡಿ ಈ ಥರ ನೀಟಾಗಿ ನಾವು ಅದನ್ನ ಸೆಣ್ಕೋಬೇಕಾಗುತ್ತೆ ಮುದ್ದೆನ. ಆಮೇಲೆ ಸೆಣ್ಕೊಂಬಿಟ್ಟು ನೀಟಾಗಿ ಮುಚ್ಚಿಕ್ಬೇಕಾಗುತ್ತೆ ತಗೊಂಡು, ಎಷ್ಟು ಬೇಕಷ್ಟು ತಗೊಂಡು.
ಇನ್ನು ಈ ವಿಡಿಯೋ ಸೆಕೆಂಡ್ ಡೇದಾಗಿರುತ್ತೆ. ನಾವು ಫಸ್ಟ್ ಡೇದು ಮಾಡೋ ಅಷ್ಟೊತ್ತಿಗೆ ನಿನ್ನೆ ಒಂದು 5 ಗಂಟೆ ಆಗೋಯ್ತು. ಎಲ್ಲ ಹಪ್ಪಳದೆಲ್ಲ ಖಾಲಿ ಮಾಡಿ ಮುಗಿಸೋ ಹೊತ್ತಿಗೆ, ಮತ್ತು ಅದೆಲ್ಲ ತೊಳ್ಕೊಂಡು ಪಾತ್ರೆಗಳೆಲ್ಲ ತುಂಬ ಜಾಸ್ತಿ ಆಗಿದ್ದು. ಅವು ಇನ್ನು ಒಣಗಿಸ್ಕೋಬೇಕಿತ್ತು ಹಪ್ಪಳಗಳ್ನ. ಅವನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಚೀಲದಲ್ಲಿ ಹಾಕಿಟ್ಟಿದ್ದಾರೆ. ಇನ್ನೊಂದು ದಿವಸ ಒಣಗಿಸ್ಬೇಕಾಗುತ್ತೆ ಆ ಹಪ್ಪಳನ. ಹಂಗಾಗಿ ಇವತ್ತು ಮತ್ತು ನೆಕ್ಸ್ಟ್ ಡೇ ಮತ್ತೆ ಚಿನ್ನಮ್ಮನ ಮಲಗಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಹಪ್ಪಳ ಮಾಡೋದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಒಂದು ತುಂಬ ಚೆನ್ನಾಗಿ ಆಗಿತ್ತು. ಹಪ್ಪಳದ್ದು ರುಚಿ ಆಗಲಿ, ಅದ್ರ ಘಮ ಆಗಲಿ, ಮತ್ತು ತಿನ್ನೋದಕ್ಕೂ ಟೇಸ್ಟಿಯಾಗಿತ್ತು. ಇನ್ನು ನಮ್ಮನೆ ಅಂತೂ ರೋಡ್ ಸೈಡೇ ಇರೋದ್ರಿಂದ ತೋಟಕ್ಕೆ ಹೋಗೋ ಜನಗಳು ಬರೋರು ಯಾರಾದರೂ ಹೆಂಗಸ್ರುಗಳು ಅಲ್ಲಿ ಬಂದು ನೋಡಿ ಹಪ್ಪಳ ಮಾಡ್ತಿದ್ದಾರೆ ಅಂತೇಳಿ ಒಂದು 3-4 ಜನ ಮುದ್ದೆ ಇಟ್ಕೊಂಡು ತಿಂದರು. ಹಪ್ಪಳದ ಮುದ್ದೆನ ತುಂಬ ಚೆನ್ನಾಗಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ರು ಮುದ್ದೆ ತಿಂದ್ಬಿಟ್ಟು. ಹಾಗಾಗಿ ಹಪ್ಪಳನೂ ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ. ಅಗಲವಾಗಿ ಆಗಲಿ ಒಂದು ಮೀಡಿಯಮ್ ಸೈಜಲ್ಲಿ ಹಪ್ಪಳನ ಒತ್ತಿ ಇಟ್ಕೊತಾ ಇದ್ದೀವಿ ನಾವು. ಸೆಕೆಂಡ್ ಡೇ ಹಪ್ಪಳ ಮಾಡುವಾಗಂತೂ ತುಂಬಾ ಬಿಸಿಲಿತ್ತು, ಚೆನ್ನಾಗಿತ್ತು. ಅಮ್ಮ ಮುದ್ದೆ ಮಾಡ್ಕೊಡ್ತೀನಿ, ಹೋಗು ನೀನೇ ಹಾಕುವ ಅಂತ ಹೇಳಿದ್ರು. ಹಾಗಾಗಿ ನಾನೇ ಬಂದಿದ್ದೀನಿ ಇಲ್ಲಿ ಒಣಗಾಕೋಣ ಅಂತ ಹೇಳ್ಬಿಟ್ಟು 1 by 1 ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಈ ಥರ ಹಾಕೋದ್ರಿಂದ ಜಾಗನೂ ನಮಗೆ ಮೇಂಟೈನ್ ಆಗುತ್ತೆ, ಮತ್ತು ಹಪ್ಪಳನೂ ಕೂಡ ಚೆನ್ನಾಗಿ ಒಣಗ್ತವೆ. ಇನ್ನು ಕೆಲವರು ಈ ಹಪ್ಪಳ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಒಂದೇ ಥರದ ಹಪ್ಪಳ ಮಾಡೋದಿಲ್ಲ, ಸುಮಾರು ಥರದ ಹಪ್ಪಳಗಳನ್ನ ಮಾಡ್ತಾರೆ. ಅದು ಯಾವ ವಿಧ ಅಂತಂದರೆ ಉದ್ದಿನಬೇಳೆ ಹಪ್ಪಳ ಮಾಡ್ತಾರೆ, ಸಬ್ಬಕ್ಕಿ ಹಪ್ಪಳ ಮಾಡ್ತಾರೆ, ರವೆ ಹಪ್ಪಳ, ಮತ್ತು ಟೊಮೊಟೊ ಹಪ್ಪಳ, ಗೆಣಸಿನ ಹಪ್ಪಳ, ಮಸಾಲೆ ಹಪ್ಪಳ, ಮತ್ತು ರಾಗಿ ಹಪ್ಪಳ, ಇನ್ನೂ ಸುಮಾರು ಹಪ್ಪಳ ಇದ್ದಾವೆ ಹೇಳ್ತಾ ಹೋದರೆ. ಈ ಥರದ್ದೆಲ್ಲ ಹಪ್ಪಳನ ಡಿಫ್ರೆಂಟಾಗಿ ಮಾಡಿಕೊಂಡು ಇಟ್ಕೊತಾರೆ ಮನೆಗಳಲ್ಲಿ. ಆದರೆ ನಮಗೆ ಆ ಥರ ಎಲ್ಲ ಮಾಡೋದಕ್ಕೆ ಟೈಮು ಇರಲಿಲ್ಲ, ಪುರ್ಸೊತ್ತು ಇರಲಿಲ್ಲ. ಹಾಗಾಗಿ ನಾವು ಇಲ್ಲಿ ಅಕ್ಕಿ ಹಿಟ್ಟಿಂದು ಹಪ್ಪಳ ಮಾತ್ರ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗಾದರೂ ಪುರ್ಸೊತ್ತಾದಾಗ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು.
ಇನ್ನು ನೋಡಿ ನಾನು ಹಪ್ಪಳ ಒಣಗಾಕಿ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಉಂಡೆ ಕಟ್ಕೊಳ್ತಾ ಇದ್ದಾರೆ. ಉಂಡೆ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ. ನಾನು ಒಣಗಾಕೊಂಡು ಹಪ್ಪಳ ಒತ್ತನ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೇನು ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಮ್ಮ ಮೇಡಮ್ಮು ಶುರು ಮಾಡ್ಕೊಂಡ್ರು ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವರು ಹಪ್ಪಳ ತಿಂತೀನಿ ಅಮ್ಮ, ಮುದ್ದೆ ತಿಂತೀನಿ ಅಂತ ಹೇಳ್ಬಿಟ್ಟು ಅವರ ಮಮ್ಮನ ಹತ್ರ ಇಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದೇನು ರುಚಿ ಸಿಕ್ತು ಅಂತ ಕಾಣಿಸುತ್ತೆ. ಅಲ್ಲಿಂದ ಎದ್ದೇ ಹೋಗಲಿಲ್ಲ, ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಮಾಡ್ತೀನಿ ಅಂತ ನೋಡಿ ಅಲ್ಲಿ ಯಾವ ಥರ ಬಂದಿದ್ದಾರೆ, ಮುಂದಕ್ಕೆ ಬಂದು ಅವರೇ ಹಪ್ಪಳ ಒತ್ತೋ ಥರ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಬೆಳಗ್ಗಿಂದ ಇರಲಿಲ್ಲ ಟೆನ್ಷನ್ನು, ಇವಾಗ ಸ್ಟಾರ್ಟ್ ಆಗೋಯ್ತು. ಹೆಂಗಪ್ಪ ಇವಳು ಕಟ್ಕೊಂಡು ಈಗ ಹಪ್ಪಳ ಮಾಡೋಕ್ಕೆ ಬಿಡ್ತಾಳೋ ಹೆಂಗೋ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಇವಾಗ ಎದ್ದಿರೋದ್ರಿಂದ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರಲ್ಲ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಮಗೂ ನಮ್ಮ ಅಮ್ಮನಿಗೂ ಫುಲ್ಲು ಟೆನ್ಷನ್ ಆಗೋಯ್ತು, ಇವತ್ತು ಹಪ್ಪಳ ಕತೆ ಗೋವಿಂದ ಅಂತ ಹೇಳ್ಬಿಟ್ಟು. ಇನ್ನು ಅವ್ರ ಅಮ್ಮಮ್ಮ ಹಪ್ಪಳ ಒಣಗಾಕಕ್ಕೆ ಈಚೆ ಹೋಗಿದ್ರಿಂದ ಎದ್ದು ಹೋದ್ರು, ನೋಡೋಣ ಅಂತ ಹೇಳ್ಬಿಟ್ಟು ಅಮ್ಮಮ್ಮ ಅಂತೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನೋಡಿ ಯಾವ ಥರ ಮಾಡ್ತಾರೆ ಹೆಲ್ಪು ಅಂತ. ಥ್ಯಾಂಕ್ ಯು. ಏನಪ್ಪ ಥ್ಯಾಂಕ್ ಯು. ಯಾಕಪ್ಪ ಕೈ ಹಂಗೆ ಇಟ್ಕೊಂಡಿಯಾ? ಹಾಂ ಯಾಕೆ ಹೇಳೋ, ಯಾಕಮ್ಮನೆ ಹಂಗೆ ಇಟ್ಕೊಂಡ್ರದು ನಿನ್ನ ಕೈಯ? ಅಮ್ಮಮ್ಮ ಅಂತ ಇಟ್ಕೊಂತೀಯಾ? ನಿಧಾನಕ್ಕೆ ಹೋಗು. ಏನಪ್ಪ ನಿಧಾನಕ್ಕೆ. ಥ್ಯಾಂಕ್ ಯು. ಚಪ್ಪಳೆ ಮಾಡಮ್ಮ, ಚಪ್ಪಳೆ ತಗೋ. ಏ ಹಪ್ಪಳ ಮಾಡೋಕೆ ಕರ್ಸ್ಕೊಂಡು ಇವ್ರನ್ನ ಮೇಡಮ್ನಾರನ್ನ ಹಪ್ಪಳ ಮಾಡೋಕೆ ಕರ್ಸ್ಕೊಂಡು ಕವರು. ಏನಪ್ಪ? ಥ್ಯಾಂಕ್ ಯು. ಏನು ಮಾಡಪ್ಪ? ಮುದ್ದು ಬಂಗಾರಿ. ತಂದಾ? ಥ್ಯಾಂಕ್ ಯು ಸೋ ಮಚ್. ಅಕ್ಕ ಒಪ್ಪಿಕೊಂಡು ನನಗೆ ಎಲ್ಲಮ್ಮ ಕೈ ಹಿಡ್ಕೊಂಡು ಚಪ್ಪಾಳೆ ತೊಟ್ಟು ಅಂತ ನನಗೆ ಹಂಗೆ ಮಾಡ್ತಾ ಇರೋದು ಬಂದು ಚಪ್ಪಾಳೆ ತೊಟ್ಟು ತಂದ್ಕೊಡ್ತಾ ಇದ್ದೀನಲ್ಲ ಅಂತೇಳಿ ತಂದ್ಕೊಡೋದು, ಚಪ್ಪಾಳೆ ತಟ್ಸೋದು, ಮುತ್ಕೊಟ್ಟು ಹೋಗೋದು.
ಹಾಕಮ್ಮ. ಇದು ಸೈ ಅದು ಮುದ್ದೆ ಒಂದಿಷ್ಟು ಇಟ್ಕೊಳಮ್ಮ. ಕೊಡಪ್ಪ. ನಿಧಾನ ನಿಧಾನ ಬೀಳ್ತೀಯವು. ನಾವು ಹಪ್ಳನ ಸೆಕೆಂಡ್ ಡೇ ಮಾಡುವಾಗ ತುಂಬ ಚೆನ್ನಾಗಿ ಬಿಸ್ತಿತ್ತು ನೋಡಿ. ಒಣಗಾಕಿರೋ ಅಲ್ಲೇ ಒಣಕೊಂಡು ಬಿಟ್ಟಿದ್ದಾವೆ ಹಪ್ಳ. ಅದನ್ನು ಮತ್ತೆ ಮಡ್ಸಾಕಬೇಕಾಗುತ್ತೆ 1 by 1. ನಾವು ಮಡ್ಸಾಕೋದ್ರಿಂದನೂ ಅದು ಜಾಗ ನಮಗೆ ಸರಿ ಹೋಗುತ್ತೆ ನೋಡಿ. ಅಮ್ಮ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಆ ಕಡೆಯಿಂದ ಒಣಗಾಕೊಂಬಂದು ಈ ಕಡೆ ಹಾಕ್ತಾಯಿದ್ದಾರೆ. ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚಿನ್ನಮ್ಮ ಯಾವ ರೀತಿ ನಮಗೆ ಹಪ್ಳ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕವರ್ ತೊಗೊಂಬಂದು ಕೊಡೋದು ಮತ್ತು ತಗೊಂಡು ಹೋಗೋದು, ಆ ಥರ ತುಂಬ ಚೆನ್ನಾಗಿ ಆಟ ಅವಳು ಎಂಜಾಯ್ ಮಾಡಿಕೊಂಡು ಮಾಡ್ತಾಯಿದ್ಲು. ಇನ್ನು ಅವರು ಎದ್ಬಿಟ್ಟು ಈಚೆ ಹೋದಾಗ ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಮ್ಮಮ್ಮ ನೋಡ್ಕೊಂಡೇ ಇಲ್ಲ. ಹಪ್ಳ ಎಲ್ಲ ತುಳ್ದು ಕಚ ಕಚ ಅಂತ ಹೇಳ್ಬಿಟ್ಟು ಕಾಲೆಲ್ಲ ಮಾಡ್ಕೊಂಬಂದಿದ್ರು. ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ಎಸ್ಬಿಟ್ಟು ಇನ್ನು ಮಿಕ್ಕಿದ್ದವೆಲ್ಲ ಅವ್ರನ್ನ ಆ ಕಡೆ ಬಿಡ್ದಿರ ಹಂಗೆ ನೋಡ್ಕೊಂಡು ಕವರ್ ಕೊಡೋದು ಮತ್ತು ತಗೊಂಡೋಗಿ ತರೋದು, ಆ ಥರ ಮಾಡೋದಕ್ಕೆ ಅಲ್ಲೇ ಅಮ್ಮ ನಿಲ್ಲಿಸ್ಕೊಂಡಿದ್ರು. ಆಮೇಲೆ ತುಂಬ ಬಿಸ್ತಿತ್ತು. ಈಚೆ ಹೋಗಿ ನಿಂತ್ಕೊತಾ ಇದ್ರು, ಒಳಗಡೆ ಬರ್ತಾನೆ ಇರಲಿಲ್ಲ. ಅವ್ರಿಗೊಂಥರ ಚೆನ್ನಾಗಿತ್ತು, ಏನೋ ಮಾಡ್ತಾ ಇದ್ದಾರೆ ಇವತ್ತು, ನಾನು ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತು ಇಷ್ಟೆಲ್ಲ ಮಾಡುವಾಗ ಒಂದು 3 ಗಂಟೆ ಆಗೋಗ್ತಾಯಿತ್ತು. ಮತ್ತು ಮಧ್ಯಾಹ್ನದ ಊಟ ಮಾಡಬೇಕಾಗಿತ್ತು. ಚಿನ್ನಮ್ಮನಿಗೂ ಊಟ ಮಾಡಿಸಿದ್ದು. ಬೆಳಗ್ಗೆ ಊಟ ಮಾಡಿಸಿ ಮಲಗಿಸಿದ್ಮೇಲೆ ಮತ್ತೆ ಅವರು ಒಂದು 2 ಗಂಟೆಗೆ ಎದ್ದರು. ಹಾಗಾಗಿ ಮತ್ತು ಅವ್ರಿಗೂ ಏನಾದ್ರು ಸ್ವಲ್ಪ ಬಿಸಿದು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ. ಈ ಹಪ್ಳ ಮಾಡೋ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮನೇಲೂ ಇದೇ ರೀತಿ ಹಪ್ಳ ಮಾಡ್ತೀರಾ ಮತ್ತು ಯಾವ್ಯಾವ ಥರದ ಹಪ್ಳ ಮಾಡ್ತೀರಾ ನಿಮ್ಮನೇಲಿ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಹಪ್ಳ ಎಲ್ಲ ಒಣಗಿದ ಮೇಲೆ ಯಾವ ರೀತಿ ಒಣಗಿದ್ದಾವೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಬಂದಿದ್ದಾವೆ ಹಪ್ಳ. ಕೆಲವೊಂದು ಒಡೆದೋಗಿರೋದು ನಾನು ಸೆಲೆಕ್ಟ್ ಮಾಡಿಕೊಂಡೆ, ಇಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಪ್ಳ ಎಣ್ಣೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ಚಿ ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕಾಯ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದೊಂದೇ ಹಪ್ಳನ ಹಾಕ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಹಪ್ಳ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಐತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ, ಅಗಲವಾಗಿದ್ದಾವೆ ಮತ್ತು ಗರಿಯಾಗಿ ತಿನ್ನೋದಕ್ಕೂ ಕೂಡ ಸೂಪರಾಗಿದ್ದಾವೆ. ನಾವು ಮಾಡಿರೋ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಹಪ್ಳ ಬರ್ತವೆ. ಆಮೇಲೆ ಮಾಡೋದಕ್ಕೂ ಸಹ ಈಸಿಯಾಗಿರುತ್ತೆ ಈ ರೆಸಿಪಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿಯಾಗಿ ಹಪ್ಳ ಮಾಡೋದ್ವಿ, ನೀವು ಮಾಡೋ ವಿಧಾನ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು, ಆಮೇಲೆ ನಮಗೆ ಯಾವ ರೀತಿ ಚಿನ್ನಮ್ಮ ಹೆಲ್ಪ್ ಮಾಡಿದ್ರು ಹಪ್ಳ ಮಾಡೋದಕ್ಕೆ, ಅದನ್ನೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಹಪ್ಳ ಅಂತ ಹೇಳ್ಬಿಟ್ಟು. ಈ ಅಕ್ಕಿ ಹಪ್ಳನೇ ಆಗಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿರ್ತವೆ ತಿನ್ನೋದಕ್ಕೂ ಸಹ. ಇನ್ನು ಊಟದ ಜೊತೆ ಇಟ್ಕೊಂಡು ಈ ಹಪ್ಳ ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ, ಅದ್ರ ಟೇಸ್ಟೇ ಬೇರೆ. ಅಂತೂ ಈ ಸಲ ಹಪ್ಳ ಮಾಡಿ ಮುಗಿಸಿದ್ವಿ. ನಿಮ್ಮ ಮನೇಲಿ ಯಾರಾದರೂ ಹಪ್ಳ ಮಾಡ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈ ಹಪ್ಳದ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ದಾಗಿತ್ತು ಇವತ್ತಿನ ಹಪ್ಳದ ವಿಡಿಯೋ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ವಿಡಿಯೋ ಒಟ್ಟಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ ಫ್ರೆಂಡ್ಸ್.